ಶುಭೋದಯ. ಶೃಂಗೇರಿ ಸುದ್ದಿಗೆ ಸ್ವಾಗತ. ಓದುತ್ತಿರುವವರು ವೀಣಾ ಆತ್ಮರಾಮ್. ಶ್ರೀ ವಿಶ್ವಾವಸುನಾಮ ಸಂವತ್ಸರ, ಉತ್ತರಾಯಣ, ವಸಂತ ಋತು, ವೈಶಾಖ ಮಾಸ, ಶುಕ್ಲ ಪಕ್ಷ, ಚತುರ್ದಶಿ, ಸ್ವಾತಿ ನಕ್ಷತ್ರ, ದಿನಾಂಕ 11/5/2025 ಭಾನುವಾರ. ಮುಖ್ಯಾಂಶಗಳು: ಶ್ರೀ ಮಲಹಾನಿಕರೇಶ್ವರ ಸ್ವಾಮಿ ಸನ್ನಿಧಿಯಲ್ಲಿ ಗಿರಿಜಾ ಕಲ್ಯಾಣ ಮಹೋತ್ಸವ. ಜಗದ್ಗುರುಗಳ ಉತ್ತರ ಭಾರತ ಪ್ರವಾಸ ಮೊಟಕು. ಸುದ್ದಿಯ ವಿವರ. ಪಟ್ಟಣದ ಹೃದಯ ಭಾಗದಲ್ಲಿರುವ ಈಶ್ವರಗಿರಿಯಲ್ಲಿರುವ ಶ್ರೀ ಮಲಹಾನಿಕರೇಶ್ವರ ಸ್ವಾಮಿ ದೇಗುಲದಲ್ಲಿ ಶುಕ್ರವಾರ ಗೋಧೂಳಿ ಲಗ್ನದಲ್ಲಿ ಗಿರಿಜಾ ಕಲ್ಯಾಣ ಮಹೋತ್ಸವ ವಿಜೃಂಭಣೆಯಿಂದ ನಡೆಯಿತು. ಶ್ರೀಮಠದ ಅರ್ಚಕರಾದ ಶಿವಕುಮಾರ ಶರ್ಮಾ ಹಾಗೂ ಸೀತಾರಾಮ ಶರ್ಮಾ ನೇತೃತ್ವದ ತಂಡ ಆಸ್ತಿಕ ಜನತೆಯ ಸುಖ, ಶಾಂತಿ ಹಾಗೂ ಶ್ರೇಯಸ್ಸಿಗೆ ಲೋಕ ಕಲ್ಯಾಣಾರ್ಥವಾಗಿ ಪ್ರಾರ್ಥಿಸಿ ಈಶ್ವರನಿಗೆ ಕನ್ಯಾದಾನ ಮಾಡುವ ಮಹಾಸಂಕಲ್ಪ ನಡೆಯಿತು. ವಿವಾಹ ಸಂಬಂಧ ಧಾರ್ಮಿಕ ವಿಧಿವಿಧಾನ ನೆರವೇರಿಸಿದರು. ಜಗದ್ಗುರುಗಳು ರಚಿಸಿದ ಮಂಗಳಾಷ್ಟಕವನ್ನು ಅರ್ಚಕರ ತಂಡ ಸುಶ್ರಾವ್ಯವಾಗಿ ಏಕಕಂಠದಲ್ಲಿ ಪಠಿಸಿದರು. ಮಾಂಗಲ್ಯ ಧಾರಣೆ, ಕಂಕಣ ಬಂಧನ, ಅಕ್ಷತಾರೋಪಣೆ, ಸಪ್ತಶತಿ ನಡೆಯಿತು. ಬಳಿಕ ವಿವಾಹದ ಪ್ರಧಾನ ಹೋಮ, ಅಗ್ನಿ ಪ್ರದಕ್ಷಿಣೆ, ವಧುವಿನಿಂದ ಲಾಜಹೋಮದ ನಂತರ ಭವಾನಿ ಶ್ರೀ ಮಲಹಾನಿಕರೇಶ್ವರ ಸ್ವಾಮಿಗೆ ವಿಶೇಷ ಪೂಜೆ, ಮಹಾನೀರಾಜನ, ಚತುರ್ವೇದ ಪಾರಾಯಣ, ಅಷ್ಟಾವಧಾನ ಸೇವೆ, ಉಡುಗೊರೆ ಕಾರ್ಯಕ್ರಮ ನಡೆಯಿತು. ಜಗದ್ಗುರು ಶ್ರೀ ವಿಧುಶೇಖರ ಭಾರತಿ ಸ್ವಾಮೀಜಿಗಳ ಉಪಸ್ಥಿತಿಯಲ್ಲಿ ಧಾರ್ಮಿಕ ಕಾರ್ಯಕ್ರಮ ನಡೆಯಿತು. ಶ್ರೀ ಶಾರದಾ ಪೀಠದ ಜಗದ್ಗುರು ಶ್ರೀ ವಿಧುಶೇಖರ ಭಾರತಿ ಸ್ವಾಮೀಜಿಗಳು ಮೇ 13ರಿಂದ ಜೂನ್ 26ರವರೆಗೆ ಕೈಗೊಳ್ಳಬೇಕಿದ್ದ ವಿಜಯ ಯಾತ್ರೆಯನ್ನು ಯುದ್ಧದ ಕಾರ್ಮೋಡದ ಹಿನ್ನೆಲೆಯಲ್ಲಿ ಮೊಟಕುಗೊಳಿಸಲಾಗಿದೆ ಎಂದು ಶ್ರೀಮಠದ ಆಡಳಿತಾಧಿಕಾರಿ PA ಮುರಳಿ ಪ್ರಕಟಣೆಯಲ್ಲಿ ತಿಳಿಸಿದ್ದಾರೆ. ನೇಪಾಳ, ಜಮ್ಮು ಕಾಶ್ಮೀರ, ದೆಹಲಿ, ಮಧ್ಯಪ್ರದೇಶ, ಉತ್ತರ ಪ್ರದೇಶ ಮತ್ತು ಹರಿಯಾಣ ರಾಜ್ಯದ ಪ್ರವಾಸವನ್ನು ಮುಂದೂಡಲಾಗಿದೆ. ಉಳಿದಂತೆ ರಾಜ್ಯದಲ್ಲಿ, ಆಂಧ್ರಪ್ರದೇಶದಲ್ಲಿ ತಮ್ಮ ವಿಜಯ ಯಾತ್ರೆಯನ್ನು ನಿಗದಿತ ಕಾರ್ಯಕ್ರಮದಂತೆ ಮುಂದುವರೆಸಲಿದ್ದಾರೆ. ಆಪರೇಷನ್ ಸಿಂಧೂರ ಯಶಸ್ಸು ಹಾಗೂ ಸೈನಿಕರ ಒಳಿತಿಗೆ ದೇಶದ ಸುರಕ್ಷತೆಗಾಗಿ ಪ್ರಾರ್ಥಿಸಿ ಕೆಲವಳ್ಳಿ ಹರಿಹರೇಶ್ವರ ದೇವಸ್ಥಾನದಲ್ಲಿ ಶನಿವಾರ ಸಂಘ ಪರಿವಾರದ ಕಾರ್ಯಕರ್ತರು ವಿಶೇಷ ಪೂಜೆ ಸಲ್ಲಿಸಿದರು. ಪಟ್ಟಣದ ಹರಿಹರ ಬೀದಿಯಲ್ಲಿರುವ ವೃದ್ಧ ದಂಪತಿಗಳಿಗೆ ಸಿಬಿಐ ಅಧಿಕಾರಿಗಳ ಸೋಗಿನಲ್ಲಿ ಕರೆ ಮಾಡಿ ಆನ್ಲೈನ್ನಲ್ಲಿ ಲಕ್ಷಾಂತರ ರೂಪಾಯಿ ವಂಚನೆ ಮಾಡಿದ ಪ್ರಕರಣ ಬೆಳಕಿಗೆ ಬಂದಿದೆ. ದಂಪತಿಗಳಿಗೆ ದೆಹಲಿಯಿಂದ IPS ಅಧಿಕಾರಿ ಸುನಿಲ್ ಗೌತಮ್ ಎಂದು ಪರಿಚಯಿಸಿಕೊಂಡ ವ್ಯಕ್ತಿ ವಿಡಿಯೋ ಕರೆ ಮಾಡಿ, ನಿಮ್ಮ ಹೆಸರಿನ ಆಧಾರ್ ಕಾರ್ಡ್ ಬೇರೆ ವ್ಯಕ್ತಿಯೊಬ್ಬರು ಉಪಯೋಗಿಸಿ ನನ್ನ ಮೇಲೆ ಅಪವಾದ ಮಾಡಿ ಮನಿ ಲಾಂಡ್ರಿಂಗ್ ಮಾಡುತ್ತಿದ್ದು ಆತನನ್ನು ಬಂಧನ ಮಾಡಲಾಗಿದೆ. ಪ್ರಕರಣ ನ್ಯಾಯಾಲಯದಲ್ಲಿ ನಡೆಯುತ್ತಿದ್ದು ನಿಮ್ಮ ವಿಳಾಸ ಮತ್ತು ನಿಮ್ಮ ಬ್ಯಾಂಕ್ ಖಾತೆಯಲ್ಲಿರುವ ಹಣವನ್ನು RBIನಿಂದ ಪರಿಶೀಲನೆ ಮಾಡಿಸಿ ನಿಮ್ಮ ಹಣವನ್ನು ನಿಮಗೆ ವಾಪಸ್ ನೀಡುವುದಾಗಿ CBI ಅಧಿಕಾರಿ ಎಂದು ಹೇಳಿಕೊಂಡ ವ್ಯಕ್ತಿ ಇವರಿಗೆ ತಿಳಿಸಿದ್ದಾನೆ. ID ಕಾರ್ಡ್ ತೋರಿಸಿದ್ದ ವಂಚಕನನ್ನು ಇವರು ನಂಬಿದ್ದಾರೆ. ಪತ್ನಿಯ ಬ್ಯಾಂಕ್ ಖಾತೆಯಿಂದ ಮೊದಲ ಕಂತಾಗಿ 3,50,000 ರೂಪಾಯಿ ವಂಚಕ ತಿಳಿಸಿದ ಖಾತೆಗೆ ನೆಫ್ಟ್ ಮಾಡಿದ್ದಾರೆ. ನಂತರ ಕೆನರಾ ಬ್ಯಾಂಕ್ ಖಾತೆಯಿಂದ 5 ಲಕ್ಷ ಕಳಿಸಿದ್ದಾರೆ. ಹಂತ ಹಂತವಾಗಿ ಬ್ಯಾಂಕ್ನಿಂದ ಹಣ ಲಪಟಾಯಿಸಿದ ವಂಚಕರು 37,30,000 ತಮ್ಮ ಖಾತೆಗೆ ವರ್ಗಾಯಿಸಿಕೊಂಡಿದ್ದಾರೆ. ತಾವು ವಂಚನೆಗೊಳಗಾದ ದಂಪತಿಗಳು ಇದೀಗ ಸ್ಥಳೀಯ ಠಾಣೆಯಲ್ಲಿ ಮೇ 2ರಂದು ಪ್ರಕರಣ ದಾಖಲಿಸಿದ್ದಾರೆ. ಸುದ್ದಿ ಸಂಪಾದಕ KL ಗೋಪಾಲಕೃಷ್ಣ, ಸಹಕಾರ KV ರಮೇಶ್, ತಾಂತ್ರಿಕ ಸಹಕಾರ ಮಿಥುನ್ ಗುಡ್ಡೆತೋಟ ಮತ್ತು ಸೌಮ್ಯ ವಿಜಯಕುಮಾರ್. ಜಾಹೀರಾತು ಹಾಗೂ ಪ್ರತಿಕ್ರಿಯೆ ನೀಡುವವರು ಶೃಂಗೇರಿ ಸುದ್ದಿ ಕೇಳಲು ನಿಮ್ಮ ಹೆಸರು, ವಾಟ್ಸ್ಆಪ್ ಸಂಖ್ಯೆಯನ್ನು 9448843831ಗೆ ವಾಟ್ಸ್ಆಪ್ ಮಾಡಿ. ವಂದನೆಗಳು.